ನನಗೆ ಯಾವ ರೋಮಿಯೋ ಜೂಲಿಯೆಟು ಅಲ್ಲ. ನನ್ನ ರೋಮಿಯೋ ಜೂಲಿಯೆಟೇ ನಮ್ಮ ಅಜ್ಜಿ ತಾತ, ನಮ್ಮ ದೊಡ್ಡಪ್ಪ, ನಮ್ಮಮ್ಮ, ನಮ್ಮಪ್ಪ, ಆ ಥರ ಕಣ್ಮುಂದೆ. ಬಿಕಾಸ್ ಹೆಂಗೆ ಅಂತಂದರೆ ಅಲ್ಲಿ ಟೆಲ್ ನನಗೆ ಇವಾಗಲೂ ಹೆಂಗೆ ಅನಿಸುತ್ತೆ ಅಂತಂದರೆ ಬೇಜಾರಾಗುತ್ತೆ. ನನ್ನ ದೊಡ್ಡಪ್ಪ ಆಫ್ಟರ್ ಕೋವಿಡ್ ದೇ ವೆಂಟ್ ಫಾರ್ ಕಾಶಿ, ಆಯಿತಾ. ಅವ್ರ ಮಕ್ಕಳೆಲ್ಲರೂ ಇದ್ಕೊಂಡಿದ್ರು, ಬೇಡ ಕೋವಿಡ್ ಕಮ್ಮಿ ಆಗಿದೆ ಈಗ, ಬಟ್ ಅದಿಲ್ಲ ವೈರಸ್ ಎಲ್ಲ ಇನ್ನೂ ಹಾಗೆ ಇರುತ್ತೆ, ಹೋಗ್ಬೇಡಿ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರಿಗೆ ಆಸೆ, ನಾವು ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಶಿಗೆ ಹೋಗಬೇಕು ಅಂತ. ಕಾಶಿಗೆ ಹೋಗಿದ್ದಾರೆ. ಕಾಶಿ ಮುಗಿಸ್ಕೊಂಡು ಪಂಜಾಬ್ಗೆ ಬಂದಾಗ ಹೆವಿ ಬಿಸಿಲಿಗೆ ಸನ್ಸ್ಟ್ರೋಕ್ ಆಗಿ ನಮ್ಮ ದೊಡ್ಡಪ್ಪ, ಯು ಡೋಂಟ್ ಬಿಲೀವ್, ನಮ್ಮ ದೊಡ್ಡಮ್ಮನ ತೊಡೆ ಮೇಲೇ ಪ್ರಾಣ ಬಿಟ್ಬಿಟ್ರು ಅಲ್ಲೇ, ಆಯಿತಾ. ಎಂಥ ಸಿಚುವೇಶನ್ನು ಅಂತಂದರೆ ಕೋವಿಡ್ ಟೈಮು, ನಾವು ಯಾರು ಅಲ್ಲಿ ಹೋಗೋಕ್ಕಾಗಲ್ಲ, ಬಾಡಿನ ತರಿಸ್ಕೋಬೇಕು ಅಂತಂದರೆ 11 ಲಕ್ಷ ಕೇಳ್ತಾ ಇದ್ದಾರೆ, ಆಯಿತಾ. ನಮ್ಮ ದೊಡ್ಡಮ್ಮ ಒಬ್ಬರೇ ಅಲ್ಲಿ. ನಮಗೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಅಂತಂದ್ರೆ ಅವರು ಒಂದು ಪ್ಯಾಕೇಜ್ ಇದ್ರಲ್ಲಿ ಹೋಗಿರೋದು, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟೇ ಆಗಿರಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಬೇಕು ಈ ಥರ ಸಿಚುವೇಶನಲ್ಲಿ. ಮಕ್ಕಳಾಗಿರಲಿ, ಸಿಸ್ಟರ್ಸ್ ಆಗಿರಲಿ, ಅವರು ನಮ್ಮವರು ಅನ್ನೋರು ಇದ್ದಾಗ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಆಮೇಲೆ ನಮಗೂ ಅಷ್ಟೇ, ಅವರೊಬ್ಬರೇ ಇದ್ದಾಗ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಬೇರೆ ಊರದು. ಯಾ, ಸೊ ಅವರೊಬ್ಬರೇ ನಾನು ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ. ಶಿ ಈಸ್ ಲೈಕ್, ದೇವ್ರ ಹತ್ರ ಹೋಗಿದ್ದಾರೆ ನಿಮ್ಮ ದೊಡ್ಡಪ್ಪ, ದೇವ್ರ ಹತ್ರ ಹೋಗಿದ್ದಾರೆ. ಆ್ಯಂಡ್ ಅದೆಲ್ಲ ನಮ್ಮ ಅಣ್ಣಂದರೆ ಅಲ್ಲಿ, ಯಾಕಂದರೆ ಬಾಡಿ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಸೊ ನಮ್ಮ ಅಣ್ಣಂದರೆ ಕಷ್ಟಪಟ್ಕೊಂಡು ಅಲ್ಲಿವರೆಗೂ ಹೋಗಿ, ನನ್ನ ಕಸಿನ್ ಬ್ರದರ್ಸು, ನಮ್ಮ ಮಾವ, ನನ್ನ ಕಸಿನ್ ಬ್ರದರ್ಸು ಅಲ್ಲೇ ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಈ 11ನೇ ದಿನದ 13ನೇ ದಿನದ್ದು ಕಾರ್ಯ ಇರುತ್ತೆ, ವೈಕುಂಠ ಸಮಾರಾಧನೆ, ಅದನ್ನು ಮುಗಿಸಿ ಮೈ ದೊಡ್ಡಮ್ಮ ಇಸ್ ಆಲ್ಸೋ ಗಾನ್. ಅವರು ತೀರ್ಕೊಂಡ್ಬಿಟ್ರು. ಎಂಥದ್ದು ಇಲ್ಲ, ಅಲ್ಲೇ ಇದು ಮಾಡಿದ್ದ ಅವ್ರನ್ನ ಅಲ್ಲೇ ಬರ್ನ್ ಮಾಡಿ. ಬಿಕಾಸ್ ಬಾಡಿ ಇಲ್ಲಿಗೆ ಕೋವಿಡ್ ಟೈಮು, ಬಾಡಿ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಹೌದಾ? ಸೊ ನಮ್ಮ ಕಸಿನ್ ಬ್ರದರ್ಸು, ನಮ್ಮ ಮಾವ ಎಲ್ಲ ಹೋಗಿ ನಾವು ನಮ್ಮ ದೊಡ್ಡಪ್ಪ ಕಾರ್ಯನ ಮೊಬೈಲಲ್ಲಿ ನೋಡಿದ್ದು. ಇಟ್ ವಾಸ್ ವೆರಿ ಪೇನ್ಫುಲ್. ಅವ್ರು ಬಂದು ದೇ ವರ್ ವೆರಿ ಅಟ್ಯಾಚ್ಡ್ ಅನ್ಸುತ್ತೆ. ಅಫ್ಕೋರ್ಸ್ ಅವ್ರು ಅಷ್ಟು ಅಟ್ಯಾಚ್. ಎಷ್ಟೇ ಅವ್ರು ಏನೇ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದು ಹೋದ್ರೂ ಪ್ಯಾಚಪ್ ಆಗ್ತಾಯಿತ್ತು. ಅಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ತೊಡೆ ಮೇಲೆ ಗಂಡ ಪ್ರಾಣ ಬಿಟ್ಟಿದ್ದಾನೆ. ಹೆಂಗಿರುತ್ತೆ ಸಿಚುವೇಶನ್, ಜಸ್ಟ್ ಇಮ್ಯಾಜಿನ್ ಅವ್ರ ಕಂಡೀಷನ್ನು. ಅವ್ರು ವಾಪಸ್ ಇಲ್ಲಿಗೆ ಬಂದ ಮೇಲೆ ಡಾಕ್ಟರ್ ಇದ್ಕೊಂಡು ಹೇಳಿದ್ರಂತೆ, ಮೈಗೆ ಬಂದಿರೋ ಏನೋ ಕಾಯಿಲೆನ ನಾನು ಬೇಕಾದ್ರೆ ದೂರ ಮಾಡ್ತೀನಿ, ಮನಸ್ಸಿಗೆ ಶಿ ಈಸ್ ಇನ್ ಡಿಪ್ರೆಷನ್. ಆ ಡಿಪ್ರೆಷನಿಂದ ಹೊರಗೆ ಬಂದರೆ ನಿಮ್ಮಮ್ಮನ ಉಳಿಸ್ಕೋಬಹುದು ಅಂತ ಮಕ್ಳ ಹತ್ರ ಹೇಳಿದಾಗ ಹೆಂಗಿರುತ್ತೆ ಮಕ್ಳಿಗೂ, ಜಸ್ಟ್ ಇಮ್ಯಾಜಿನ್. ಸೊ ಶಿ ಪಾಸ್ಡ್ ಅವೇ. ಅವರು 11 ಡೇಸ್ಗೆ ಹಾಗೆ ಡಿಪ್ರೆಷನ್ ಇಂದಾನೆ. ಇಟ್ಸ್ ಆಲ್ ಬಿಕಾಸ್ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಹಾಗೆ